ಎಲ್ರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಧ್ರುವಗಳನ್ನು ನಿರ್ಧರಿಸುತ್ತೇವೆ ಮತ್ತು ಮ್ಯಾಗ್ನೆಟ್ ಬಾರ್ನ್ ಕ್ಷೇತ್ರವನ್ನು ರೂಪಿಸುತ್ತೇವೆ. ಉದ್ದೇಶ: ಈ ವಿಡಿಯೋ ಸೆಷನ್ ಕೊನೆಯಲ್ಲಿ ನೀವು ಬಾರ್ ಮ್ಯಾಗ್ನೆಟ್ಗಳಲ್ಲಿ ಧ್ರುವಗಳನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಆಯಸ್ಕಾಂತಗಳಲ್ಲಿ ಧ್ರುವಗಳನ್ನು ಚರ್ಚಿಸೋಣ. ಕಾಂತೀಯ ಶಕ್ತಿಗಳನ್ನು ಉತ್ಪಾದಿಸುವ ಆಯಸ್ಕಾಂತಗಳ ಪ್ರದೇಶಗಳನ್ನು ಧ್ರುವಗಳು ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಆಯಸ್ಕಾಂತವು 2 ಧ್ರುವಗಳನ್ನು ಹೊಂದಿರುತ್ತದೆ, ಉತ್ತರ ಮತ್ತು ದಕ್ಷಿಣ ಧ್ರುವ. 2 ಆಯಸ್ಕಾಂತಗಳನ್ನು ಒಟ್ಟಿಗೆ ತಂದಾಗ ಒಂದು ಆಯಸ್ಕಾಂತದ ಧ್ರುವವು ಇನ್ನೊಂದನ್ನು ಆಕರ್ಷಿಸುತ್ತದೆ ಅಥವಾ ಹಿಮ್ಮೆಟ್ಟಿಸುತ್ತದೆ. ಉತ್ತರ ಮತ್ತು ಉತ್ತರ ಅಥವಾ ದಕ್ಷಿಣ ಮತ್ತು ದಕ್ಷಿಣದಂತಹ ಅದೇ ಧ್ರುವಗಳು ಪರಸ್ಪರ ಹಿಮ್ಮೆಟ್ಟಿಸುತ್ತವೆ ಮತ್ತು ಉತ್ತರ ಮತ್ತು ದಕ್ಷಿಣ ಅಥವಾ ದಕ್ಷಿಣ ಮತ್ತು ಉತ್ತರದಂತಹ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ಆಯಸ್ಕಾಂತಗಳ ಈ ಆಕರ್ಷಣೆ ಮತ್ತು ವಿಕರ್ಷಣೆ ಗುಣಲಕ್ಷಣಗಳನ್ನು ಕಾಂತೀಯತೆ ಎಂದು ಕರೆಯಲಾಗುತ್ತದೆ. ಕಾಂತೀಯ ಬಲದ ರೇಖೆಗಳು ಯಾವಾಗಲೂ ಉತ್ತರ ಧ್ರುವದಲ್ಲಿ ಹುಟ್ಟುತ್ತವೆ ಮತ್ತು ಆಯಸ್ಕಾಂತದ ದಕ್ಷಿಣ ಧ್ರುವದಲ್ಲಿ ಕೊನೆಗೊಳ್ಳುತ್ತವೆ. ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ಚರ್ಚಿಸೋಣ. ಮ್ಯಾಗ್ನೆಟಿಕ್ ದಿಕ್ಸೂಚಿ ಎನ್ನುವುದು ಸ್ಥಳದ ದಿಕ್ಕನ್ನು ಪತ್ತೆ ಹಚ್ಚಲು ಬಳಸುವ ಸಾಧನವಾಗಿದೆ. ಇದು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿರುತ್ತದೆ ಮತ್ತು ಹಡಗುಗಳು, ಜಲಾಂತರ್ಗಾಮಿಗಳು ಮತ್ತು ಏರೋಪ್ಲೇನ್ಗಳಲ್ಲಿ ನ್ಯಾವಿಗೇಟರ್ ಆಗಿ ಬಹಳ ಸಹಾಯವಾಗಿದೆ. ಭೂಮಿಯು ಒಂದು ಆಯಸ್ಕಾಂತವಾಗಿದೆ ಮತ್ತು ದೊಡ್ಡ ಕಾಂತಕ್ಷೇತ್ರದಿಂದ ಆವೃತವಾಗಿದೆ ಎಂದು ನಮಗೆ ತಿಳಿದಿದೆ. ಭೂಮಿಯು 2 ಕಾಂತೀಯ ಧ್ರುವಗಳನ್ನು ಹೊಂದಿದೆ, ಉತ್ತರ ಮತ್ತು ದಕ್ಷಿಣ ಧ್ರುವಗಳು. ಭೂಮಿಯ ಈ ಕಾಂತಕ್ಷೇತ್ರವು ಕಬ್ಬಿಣ ಅಥವಾ ಉಕ್ಕಿನ ಕಾಂತೀಯಗೊಳಿಸಿದ ಸೂಜಿ ತನ್ನ ಸ್ಥಾನವನ್ನು ಲೆಕ್ಕಿಸದೆ ಉತ್ತರ ದಕ್ಷಿಣ ದಿಕ್ಕಿಗೆ ಮುಕ್ತವಾಗಿ ಸ್ವಿಂಗ್ ಮಾಡಲು ಕಾರಣವಾಗುತ್ತದೆ. ಸಾಮಾನ್ಯವಾಗಿ ಸೂಜಿಯ ಕೆಂಪು ಬಣ್ಣದ ಭಾಗವು ಉತ್ತರ ದಿಕ್ಕನ್ನು ತೋರಿಸುತ್ತದೆ ಮತ್ತು ನೀಲಿ ಬಣ್ಣದ ಭಾಗವು ದಕ್ಷಿಣ ದಿಕ್ಕನ್ನು ತೋರಿಸುತ್ತದೆ. ಕಾಂತೀಯ ಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಿ. ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ಮೇಜಿನ ಮೇಲೆ ಇರಿಸಿ ಮತ್ತು ಸೂಜಿಯ ದಿಕ್ಕನ್ನು ಗಮನಿಸಿ. ಒಂದು ಬಟ್ಟಲು ತೆಗೆದುಕೊಂಡು ಅದನ್ನು ಅರ್ಧದಷ್ಟು ನೀರಿನಿಂದ ತುಂಬಿಸಿ. ಸ್ಪೈರೋಫೋಮ್ನಂತಹ ಸಣ್ಣ ತುಂಡನ್ನು ನೀರಿನಲ್ಲಿ ಇರಿಸಿ ಅದನ್ನು ಬಾರ್ ಮ್ಯಾಗ್ನೆಟ್ಗೆ ಸಾಗಿಸಲು ಸಾಕು. ಬಾರ್ ಮ್ಯಾಗ್ನೆಟ್ ಅನ್ನು ಸ್ಟೈರೋಫೋಮ್ನಲ್ಲಿ ಇರಿಸಿ. ನಿಮ್ಮ ಆಯಸ್ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ತೋರಿಸುವವರೆಗೆ ಸ್ಟೈರೋಫಾರ್ಮ್ ಪ್ಲಾಟ್ಫಾರ್ಮ್ ತಿರುಗುತ್ತದೆ ಎಂಬುದನ್ನು ಗಮನಿಸಿ. ನೀವು ಮ್ಯಾಗ್ನೆಟಿಕ್ ದಿಕ್ಸೂಚಿಯನ್ನು ಬಳಸಿಕೊಂಡು ದಿಕ್ಕನ್ನು ಪರಿಶೀಲಿಸಬಹುದು. ಟಾಸ್ಕ್ 2: ಬಾರ್ ಮ್ಯಾಗ್ನೆಟ್ ಧ್ರುವಗಳನ್ನು ನಿರ್ಧರಿಸಿ. ಕಾಂತೀಯ ದಿಕ್ಸೂಚಿ ಬಳಸಿ ಮತ್ತು ಉತ್ತರ ದಕ್ಷಿಣ ಧ್ರುವಗಳ ದಿಕ್ಕನ್ನು ದಾಖಲಿಸಿ. ಬಾರ್ ಮ್ಯಾಗ್ನೆಟ್ ಅನ್ನು ತೆಗೆದುಕೊಳ್ಳಿ, ಅದರ ಧ್ರುವಗಳನ್ನು ಗುರುತಿಸಬೇಕು. ಬಾರ್ ಮ್ಯಾಗ್ನೆಟ್ನ ಮಧ್ಯದಲ್ಲಿ ಥ್ರೆಡ್ ಅನ್ನು ಕಟ್ಟಿಕೊಳ್ಳಿ ಮತ್ತು ಥ್ರೆಡ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಮ್ಯಾಗ್ನೆಟ್ ಬಾರ್ ಅನ್ನು ಮುಕ್ತವಾಗಿ ಅಮಾನತುಗೊಳಿಸಿ. ಮುಕ್ತವಾಗಿ ಅಮಾನತುಗೊಂಡ ಬಾರ್ ಆಯಸ್ಕಾಂತಗಳ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ದಿಕ್ಕು ಕಾಂತೀಯ ದಿಕ್ಸೂಚಿಯ ದಿಕ್ಕಿನಂತೆಯೇ ಇರುತ್ತದೆ ಎಂಬುದನ್ನು ಗಮನಿಸಿ. ಬಾರ್ ಆಯಸ್ಕಾಂತಗಳ ಕಾಂತೀಯ ಮಾರ್ಗಗಳನ್ನು ನಿರ್ಧರಿಸಿ. ಮರದ ಹಲಗೆಗೆ ಬಿಳಿ ಹಾಳೆಯನ್ನು ಸರಿಪಡಿಸಿ. ಬಾರ್ ಮ್ಯಾಗ್ನೆಟ್ ಅನ್ನು ಬಿಳಿ ಹಾಳೆಯ ಮೇಲೆ ಇರಿಸಿ. ಈಗ ಬಾರ್ ಮ್ಯಾಗ್ನೆಟ್ಗಳ ಸುತ್ತಲೂ ಕಬ್ಬಿಣದ ಫಿಲ್ಲಿಂಗ್ಸ್ಗಳನ್ನು ಸಿಂಪಡಿಸಿ. ಕಬ್ಬಿಣದ ತುಂಬುವಿಕೆಯು ಕೆಲವು ಮಾದರಿಗಳನ್ನು ನೀವು ಗಮನಿಸಬಹುದು. ಅದು ಸ್ವತಃ ಜೋಡಿಸುತ್ತದೆ. ಕಬ್ಬಿಣದ ಫೈಲಿಂಗ್ಗಳನ್ನು ಓರಿಯೆಂಟ್ ಮಾಡಲು ಕಾಗದವನ್ನು ನಿಧಾನವಾಗಿ ಟ್ಯಾಪ್ ಮಾಡಿ ಮತ್ತು ಪೆನ್ಸಿಲ್ನೊಂದಿಗೆ ಮ್ಯಾಗ್ನೆಟಿಕ್ ಪಥವನ್ನು ಪತ್ತೆ ಹಚ್ಚಿ. ಮ್ಯಾಗ್ನೆಟಿಕ್ ದಿಕ್ಸೂಚಿಯೊಂದಿಗೆ ಕಾಂತೀಯ ರೇಖೆಯ ದಿಕ್ಕನ್ನು ಪರಿಶೀಲಿಸಿ. ಪ್ರತಿಯೊಂದು ಕಬ್ಬಿಣದ ಕಣವು ಪ್ರತ್ಯೇಕ ಉತ್ತರ ಮತ್ತು ದಕ್ಷಿಣ ಧ್ರುವವನ್ನು ಹೊಂದಿರುತ್ತದೆ. ಆದ್ದರಿಂದ ಕಬ್ಬಿಣದ ತುಂಬುವಿಕೆಯ ಮಾದರಿಯು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಚಲಿಸುವ ಕಾಂತೀಯ ರೇಖೆಯನ್ನು ರೂಪಿಸುತ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಶುಭ ದಿನ.